ಫುಟ್ಬಾಲ್ ಲೋಕದ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಫುಟ್ಬಾಲ್ ನಡೀತಾ ಇದೆ, ಫಿಫಾ ವಿಶ್ವಕಪ್ ನಡೀತಾ ಇರೋದು. ಈ ಸಮಯದಲ್ಲಿ ಹೇಗೆ ನಾವು ಎಲಾನ್ ಮಸ್ಕ್ ಟ್ರಿಲಿಯನರ್ ಆಗಿದ್ದಾರೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊನಾಲ್ಡೋ ಅವರು ಕೂಡ ಒಂದು ಐತಿಹಾಸಿಕ ದಾಖಲೆಯನ್ನು ಬರೆದಿರೋದು. ಪೋರ್ಚುಗಲ್ನ ದಂತಕತೆ ಅಂತ ಈ ವ್ಯಕ್ತಿಯನ್ನು ಕರೆಯಲಾಗುತ್ತೆ. ಅವರ ಗಳಿಕೆ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದು ಹೊಸ ಇತಿಹಾಸವನ್ನು ಇದೀಗ ರೊನಾಲ್ಡೋ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಟ್ರಿಲಿಯನೇರ್ ವಿಚಾರದಲ್ಲಿ ಎಲಾನ್ ಮಸ್ಕ್ ಇತಿಹಾಸ ಸೃಷ್ಟಿ ಮಾಡಿದ್ರು, ಹಾಗೆ ರೊನಾಲ್ಡೋ ಕೂಡ ಮೈದಾನದಲ್ಲಿ ಮಾತ್ರವಲ್ಲ, ಅವರ ಜಾಹೀರಾತು ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಅವರು ಕಟ್ಟುವ ಮುಖಾಂತರ ಅಲ್ಲಿ ಒಂದು ರಾಜನಂತೆ ಮುನ್ನುಗ್ತಿದ್ದಾರೆ ಎನ್ನುವಂಥ ಸುದ್ದಿ. ಫೋರ್ಬ್ಸ್ ಮತ್ತು ಬ್ಲೂಮ್ಬರ್ಗ್ನ 2026 ಇತ್ತೀಚಿನ ವರದಿಗಳ ಪ್ರಕಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಟ್ಟು ಆಸ್ತಿ ಮತ್ತು ಗಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನೇನಾಯಿತು ಡೀಟೇಲ್ಸ್ ನೋಡೋಣ. ರೊನಾಲ್ಡೋ ಒಂದೇ ಪಂದ್ಯಕ್ಕೆ 30 ಕೋಟಿ ರೂಪಾಯಿಯನ್ನು ಪಡೆದುಕೊಳ್ತಾರೆ ಅಂತ. ಒಂದು ಪಂದ್ಯಕ್ಕೆ 30 ಕೋಟಿ. ಪೋರ್ಚುಗಲ್ನ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಗಳಿಕೆಯಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಅರೇಬಿಯಾ ಫುಟ್ಬಾಲ್ ಕ್ಲಬ್ ಒಂದರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಒಂದು ಬೃಹತ್ ಒಪ್ಪಂದ ಇದು. ವಾರ್ಷಿಕವಾಗಿ 1700 ಕೋಟಿ ರೂಪಾಯಿ ಸಂಭಾವನೆಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಪಡೆದುಕೊಳ್ತಾರೆ. ವಾರ್ಷಿಕವಾಗಿ 55 ಪಂದ್ಯಗಳ ಆಧಾರದ ಮೇಲೆ 1700 ಕೋಟಿ ರೂಪಾಯಿ ಸಂಭಾವನೆ. 90 ನಿಮಿಷಗಳ ಒಂದು ಪಂದ್ಯದ ಅವಧಿಗೆ 30 ಕೋಟಿ ರೂಪಾಯಿ ಸಂದಾಯ ಆಗುತ್ತೆ ಅಂತ. ಹೆಂಗಿದೆ ಲೆಕ್ಕಾಚಾರ ಇದು ಅಂತ ಹೇಳಿದರೆ, ರೊನಾಲ್ಡೋ ಸೌದಿ ಕ್ಲಬ್ ಒಪ್ಪಂದದ ಮುಖಾಂತರ ವರ್ಷಕ್ಕೆ 1700 ಕೋಟಿ ರೂಪಾಯಿ ಆದಾಯ ಪಡಿತಾರೆ. ಅವರು ವರ್ಷದಲ್ಲಿ ಕ್ಲಬ್ ಮತ್ತು ದೇಶದ ಪರವಾಗಿ ಸರಾಸರಿ ಒಂದು 55 ಪಂದ್ಯಗಳನ್ನು ಆಡ್ತಾರೆ ಅಂತ ನಾವು ಲೆಕ್ಕಾಚಾರ ಹಾಕಿದರೆ ಪ್ರತಿ ಪಂದ್ಯಕ್ಕೆ ಅವರಿಗೆ 30 ಕೋಟಿ ರೂಪಾಯಿ ಸಿಗುತ್ತೆ. 30 ಕೋಟಿ ರೂಪಾಯಿ. ಆ ಮುಖಾಂತರ ರೊನಾಲ್ಡೋ ಅವರ ಒಟ್ಟು ಆಸ್ತಿ ಮೌಲ್ಯ 10,000 ಕೋಟಿ ರೂಪಾಯಿ, ಅಂದರೆ $1.2 ಬಿಲಿಯನ್ ಅಂತ ಅಂದಾಜು ಮಾಡಲಾಗಿದೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, 90 ನಿಮಿಷಗಳ ಫುಟ್ಬಾಲ್ ಆಟ, 90 ನಿಮಿಷಗಳ ಫುಟ್ಬಾಲ್ ಆಟಕ್ಕೆ ಇವರು ಎಷ್ಟು ಪಡೆದುಕೊಳ್ತಾರೆ? 30 ಕೋಟಿ ರೂಪಾಯಿ ಪಡೆದುಕೊಳ್ತಾರೆ. ಸೌದಿ ಅರೇಬಿಯಾದ ಅಲ್ ನಾಜರ್ ಕ್ಲಬ್ನ ಜೊತೆಗೆ ಅವರ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಭಾಗವಾಗಿ ಇಂಥದ್ದೊಂದು ಸದ್ಯಕ್ಕೆ ಬರ್ತಾ ಇರುವಂಥ ಚರ್ಚೆ. ಫಿಫಾ ವಿಶ್ವಕಪ್ ಆಗ್ತಾ ಇರೋದು ಕೇವಲ ಇದು ನೀವು ಆಟದ ಗಮನಿಸ್ತಾ ಇರೋದು, ಕೇವಲ ಪಂದ್ಯದಲ್ಲಿ ಕಣಕ್ಕಿಳಿದು ಪಂದ್ಯವನ್ನು ಆಟ ಆಡುವಂತಹ ಒಪ್ಪಂದ. ಒಂದು ಪಂದ್ಯಕ್ಕೆ 90 ಅಂದರೆ 30 ಕೋಟಿ. ಆದರೆ ಇದರ ಹೊರತಾಗಿಯೂ ಕೂಡ ಅವರು ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳ ಮುಖಾಂತರ ಅವರು ಆದಾಯವನ್ನು ಪಡೆದುಕೊಳ್ತಾರೆ. 10,000 ಕೋಟಿ ಗಡಿಯನ್ನು ದಾಟಿದೆ CR7 ಆದಾಯ. 10,000 ಕೋಟಿ ರೂಪಾಯಿ ಗಡಿ ದಾಟಿದೆ. ರೊನಾಲ್ಡೋ ಅವರ ಒಟ್ಟು ಆಸ್ತಿಯ ಮೌಲ್ಯ ಪ್ರಸ್ತುತ 10,000 ಕೋಟಿ ಗಡಿಯನ್ನು ದಾಟಿದೆ. ಕೇವಲ ಮೈದಾನ ಮಾತ್ರವಲ್ಲದ ಬ್ರಾಂಡ್ಗಳ ಮುಖಾಂತರ ಅವರೆಲ್ಲ ಪ್ರಚಾರ ಮಾಡ್ತಾರೆ, ಜಾಹೀರಾತು, ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಆದಾಯ ಬರುತ್ತೆ. ವಿವಿಧ ಉದ್ಯಮಗಳಲ್ಲಿ ಹೂಡಿಕೆ ಇದೆ, ಸಾಮಾಜಿಕ ಜಾಲತಾಣಗಳ ಆದಾಯ ಇದೆ. ವರ್ಷಕ್ಕೆ 12 ಲಕ್ಷ ರೂಪಾಯಿಗಳ ಉದ್ಯೋಗಿ 2500 ವರ್ಷ ಶ್ರಮ ಪಡಬೇಕಾಗುತ್ತೆ. ಅಂದರೆ 12 ಲಕ್ಷ ರೂಪಾಯಿ ವರ್ಷಕ್ಕೆ ಆ ವ್ಯಕ್ತಿಗೆ ಆದಾಯ ಸಿಗುತ್ತೆ ಅಂತ ಹೇಳಿದರೆ, ಆ ವ್ಯಕ್ತಿ 2500 ವರ್ಷ ಶ್ರಮ ಪಟ್ಟರೆ ಈ ಪರಿಪ್ರಮಾಣದಲ್ಲಿ ಆದಾಯವನ್ನು ಕಲೆಕ್ಟ್ ಮಾಡ್ಬೋದು. 10,000 ಕೋಟಿ ಸಾಮ್ರಾಜ್ಯ ತಲುಪಲು ಅದೇ ಉದ್ಯೋಗಿಗೆ 83 ವರ್ಷ ಎಲ್ಲ ಬೇಕಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ನೀವು ನೋಡಿ, ಅವರ ಒಟ್ಟಾರೆ ಮೌಲ್ಯ ಫೋರ್ಬ್ಸ್ ಮತ್ತು ಬ್ಲೂಮ್ಬರ್ಗ್ ವರದಿಗಳ ಪ್ರಕಾರ ಅವರ ಆಸ್ತಿ ಮೌಲ್ಯ $1.2 ಬಿಲಿಯನ್ನಿಂದ $1.4 ಬಿಲಿಯನ್ ಅಂತ ಅಂದಾಜು ಮಾಡಲಾಗಿದೆ. 10,000 ಕೋಟಿಯಿಂದ 11,600 ಕೋಟಿ ರೂಪಾಯಿ ಭಾರತೀಯ ಮೌಲ್ಯದಲ್ಲಿ ಸದ್ಯಕ್ಕೆ ಹೇಳ್ತಾ ಇರೋದು. ಬಿಲಿಯನರ್ ಆದಂತಹ ಸಕ್ರಿಯ ಫುಟ್ಬಾಲರ್ ಆಟಗಾರ ಎನ್ನುವಂಥ ಐತಿಹಾಸಿಕ ಸಾಧನೆ ಇದೆ. ಅಂದರೆ ಫುಟ್ಬಾಲ್ ಆಟವನ್ನು ಆಡ್ತಾ ಇದ್ದಂತಹ ಸಮಯದಲ್ಲೇ $1 ಬಿಲಿಯನ್ $8,350 ಕೋಟಿ ರೂಪಾಯಿ ಆಸ್ತಿ ಗಳಿಸಿದಂಥ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಎನ್ನುವಂಥ ದಾಖಲೆಯನ್ನು ರೊನಾಲ್ಡೋ ಅವರು ಬರೆದಿದ್ದಾರೆ. ಇವರ ಒಟ್ಟು ಸಂಪಾದನೆ ಇಡೀ ವೃತ್ತಿ ಜೀವನದ ಒಟ್ಟು ಗಳಿಕೆ ಈಗಾಗಲೇ $2.1 ಬಿಲಿಯನ್ $17,500 ಕೋಟಿ ರೂಪಾಯಿ ದಾಟಿದೆ ಅಂತ ಹೇಳ್ತಾ ಇದ್ದಾರೆ. CR7 ಬ್ರ್ಯಾಂಡ್ಗಳು, ಹೋಟೆಲ್ಗಳು ಇವರಿಗೆಲ್ಲ ಬಲವಾದ ಆಸ್ತಿ ಮೂಲಗಳು ಅಂತ ಹೇಳ್ತಾರೆ. ಅಂದರೆ ಫೆಸ್ಟನಾ ಹೋಟೆಲ್ ಗ್ರೂಪ್ ಜೊತೆಗೆ ಸಹಭಾಗಿತ್ವದಲ್ಲಿ ಜಗತ್ತಿನ ಪ್ರಮುಖ ನಗರಗಳಲ್ಲಿ ಫೆಸ್ಟನಾ CR7 ಅಂತ ಒಂದು ಐಷಾರಾಮಿ ಹೋಟೆಲ್ಗಳನ್ನೆಲ್ಲ ಹೊಂದಿರೋದು. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಇದೆ, ವಾಹನಗಳಿದೆ. ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್, ಇಟಲಿ, ಸೌದಿ ಅರೇಬಿಯಾಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಗಲೆಗಳಿದೆ. ಖಾಸಗಿ ಜೆಟ್ ವಿಮಾನ 70 ಮಿಲಿಯನ್ ಅಂತ ಹೇಳಲಾಗುತ್ತೆ ಅದನ್ನು. ಮತ್ತು ಬುಗಾಟಿ, ಫೆರಾರಿ ಅಂತ ಅತ್ಯಂತ ಅಪರೂಪದ ಸೂಪರ್ ಕಾರ್ಗಳ ಸಂಗ್ರಹವು ಕೂಡ ಯಾರ ಹತ್ರ ಇದೆ? ಇವರ ರೊನಾಲ್ಡೋ ಅವರ ಹತ್ರ ಇದೆ. ಸ್ಟಾರ್ಟಪ್ ಹೂಡಿಕೆಗಳು, ಫಿಟ್ನೆಸ್ ಟೆಕ್ ಕಂಪ್ನಿ ಓಪ್ ಮತ್ತು ಕೃತಕ ಬುದ್ಧಿಮತ್ತೆ AI ಸರ್ಚ್ ಇಂಜಿನ್ ಕಂಪ್ನಿ, ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಹೂಡಿಕೆಯನ್ನು ರೊನಾಲ್ಡೋ ಅವರು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರ ಇನ್ಕಮ್ ಸೋರ್ಸ್ಗಳಾಗಿರೋದು. ಮತ್ತೊಂದು ಕಡೆ ಜಗತ್ತಿನ ಟಾಪ್ 10 ಶ್ರೀಮಂತ ಕ್ರೀಡಾಪಟುಗಳು ಯಾರ್ಯಾರು? ನಾವು ಟಾಪ್ 10 ಶ್ರೀಮಂತರನ್ನು ನೋಡಿದ್ವಿ ನಾವು ಅವಾಗಲೇ. ಇದೀಗ ಶ್ರೀಮಂತ ಕ್ರೀಡಾಪಟುಗಳು ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್, ಪೋರ್ಚುಗಲ್ನವರು, 300 ಮಿಲಿಯನ್ ಇದೆ, 2,500 ಕೋಟಿ ರೂಪಾಯಿ. ಅದಾದ ನಂತರ ಕೆನೆಲೋ ಅಲ್ವಾರೆಜ್ ಬಾಕ್ಸಿಂಗ್ ಆಟ ಆಡ್ತಾರೆ, ಮೆಕ್ಸಿಕೋದವರು, $170 ಬಿಲಿಯನ್ ಇದೆ, ಅಂದರೆ ಭಾರತೀಯ ರೂಪಾಯಿಯಲ್ಲಿ 1,410 ಕೋಟಿ ರೂಪಾಯಿ. ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ ಆಟ, ಅರ್ಜೆಂಟೀನಾ ದೇಶ, $140 ಮಿಲಿಯನ್ ಇದೆ, 1,160 ಕೋಟಿ ರೂಪಾಯಿ.
ಲೆಬ್ರಾನ್ ಜೇಮ್ಸ್ ಬಾಸ್ಕೆಟ್ಬಾಲ್ ಆಟ ಆಡುವಂಥ ಆಟಗಾರ, ಅಮೆರಿಕಾದವರು. $137.8 ಮಿಲಿಯನ್ ಇರೋದು. ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ನೋಡೋದಾದರೆ 1,140 ಕೋಟಿ ರೂಪಾಯಿ ಇದೆ. ಶೋಹೆ ಓಟಾನಿ ಬೇಸ್ಬಾಲ್ ಆಟ ಆಡ್ತಾರೆ, ಜಪಾನ್ನವರು. $127.6 ಮಿಲಿಯನ್ ಇದೆ. ಅಂದರೆ ಅಲ್ಲಿಗೆ 1,060 ಕೋಟಿ ರೂಪಾಯಿ ಇತ್ತು. ಸ್ಟಿಫನ್ ಕರ್ರಿ ಬಾಸ್ಕೆಟ್ಬಾಲ್ ಆಟ ಆಡ್ತಾರೆ, ಅಮೆರಿಕಾದವರು. $124.7 ಮಿಲಿಯನ್ ಇದೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ 1,030 ಕೋಟಿ ರೂಪಾಯಿ ಇರುವಂಥದ್ದು. ಅದಾದ ನಂತರ 7ನೇದವರಾಗಿ ಜಾನ್ ರಾಮ್ ಗಾಲ್ಫ್ ಸ್ಪೇನ್ ದೇಶದವರು. $107 ಮಿಲಿಯನ್ ಇದೆ. ಭಾರತೀಯ ರೂಪಾಯಿಯಲ್ಲಿ 890 ಕೋಟಿ ರೂಪಾಯಿ. ಕರೀಮ್ ಬೆಂಜೆಮಾ ಫುಟ್ಬಾಲ್ ಆಟ ಆಡ್ತಾರೆ, ಫ್ರಾನ್ಸ್ನವರು. ಇವರು $104 ಮಿಲಿಯನ್ ಇದೆ. 865 ಕೋಟಿ ರೂಪಾಯಿ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ. ಕೆವಿನ್ ಡುರಾಂಟೋ ಬಾಸ್ಕೆಟ್ಬಾಲ್ ಆಟ ಆಡ್ತಾರೆ, ಅಮೆರಿಕಾದವರು. $103.8 ಮಿಲಿಯನ್ ಇದೆ. 860 ಕೋಟಿ ರೂಪಾಯಿ. ಲೆವಿಸ್ ಹ್ಯಾಮಿಲ್ಟನ್ ರೇಸಿಂಗ್ ಆಡ್ತಾರೆ, F1, ಬ್ರಿಟನ್ನವರು. $100 ಮಿಲಿಯನ್ ಆಸ್ತಿ ಮೌಲ್ಯ ಇದೆ. ಒಟ್ಟು ನಾವು ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ನೋಡೋದಾದರೆ 830 ಕೋಟಿ ರೂಪಾಯಿ ಆದಾಯವನ್ನು ಇವರೆಲ್ಲ ಹೊಂದಿರೋದು. ನೀವು ನೋಡ್ತಾ ಇದ್ದೀರಿ ಜಗತ್ತಿನ ಟಾಪ್ 10 ಶ್ರೀಮಂತ ಕ್ರೀಡಾಪಟುಗಳು. ಬೇರೆ ಬೇರೆ ಬಾಕ್ಸಿಂಗು, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಬೇಸ್ಬಾಲ್, ಅದಾದ ನಂತರ ಗಾಲ್ಫ್ನಲ್ಲಿದ್ದಾರೆ, ಬಾಸ್ಕೆಟ್ಬಾಲ್ ಆಗಿರ್ಬೋದು, ರೇಸಿಂಗ್, ಎಲ್ಲ ಆಟಗಳನ್ನು ಆಡ್ತಾ ಆಟದಲ್ಲೇ ಶ್ರೀಮಂತಿಕೆಯನ್ನು ಸಾಧಿಸಿದಂಥವ್ರು ಎಲ್ಲರೂ ಕೂಡ ಮಿಲಿಯನ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಮಿಲಿಯನ್. ಆ ಪೈಕಿ ಇದೀಗ ರೊನಾಲ್ಡೋ ಕೂಡ 300 ಮಿಲಿಯನನ್ನು ಹೊಂದಿರೋದು, 2,500 ಕೋಟಿ ರೂಪಾಯಿ. ಅದಾದ ನಂತರ ಕನೇಲೋ ಅಲ್ವಾರೆಜಿ ಬಾಕ್ಸಿಂಗ್ ಆಟ ಆಡ್ತಾ ಇರೋದು, 1,410 ಕೋಟಿ ರೂಪಾಯಿಯನ್ನು ಇವರ ಒಟ್ಟಾರೆ ಆಸ್ತಿ ಮೌಲ್ಯ ಇದೆ. ಅಂದರೆ ನೀವು ಫುಟ್ಬಾಲ್ ಲೋಕದ ದಂತಕತೆ ಅಂತ ನಾವೇನು ರೊನಾಲ್ಡೋವನ್ನು ಕರಿತೀವಿ, ಆ ರೊನಾಲ್ಡೋ ಫುಟ್ಬಾಲನ್ನು ಆಡ್ತಾ ಇರುವಂತಹ ಸಮಯದಲ್ಲೇ ಇಂಥದ್ದೊಂದು ಐತಿಹಾಸಿಕ ದಾಖಲೆಯನ್ನು ಮಾಡಿರುವಂತಹ ವ್ಯಕ್ತಿ ಅಂತಲೂ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ. ಅಂದರೆ ಒಬ್ಬ ಆಟಗಾರ ಅಂತ ಹೇಳಿದರೆ ನಾವು ಮೊನ್ನೆಯೂ ಕೂಡ ನೋಡಿದ್ವಿ, ಫುಟ್ಬಾಲ್ ಆಟಗಾರರು ಅಥವಾ ಫುಟ್ಬಾಲ್ ಕ್ರೀಡೆ ಅಂತ ಹೇಳಿದರೆ ಫುಟ್ಬಾಲ್ ಕ್ರೀಡೆಯ ಸಮಯದಲ್ಲೂ ಕೂಡ ಅವರಿಗೆ ಪ್ರಶಸ್ತಿಯಾಗಿ ಕೊಡುವಂಥ ಹಣದ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ T20 ವಿಶ್ವಕಪ್ಪಿಗೆ ಪ್ರಶಸ್ತಿಗಳನ್ನು ಕೊಡ್ತಾರಲ್ಲ, ಆದರೆ ಎಷ್ಟೋ ಪಟ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನಮಗೆ 90 ಕೋಟಿ ರೂಪಾಯಿಯಲ್ಲಿ ಗೆದ್ದವರಿಗೆ ಕೊಟ್ಟರೆ ಅಲ್ಲಿ ಲೀಗ್ ಹಂತದಲ್ಲಿ ಆಟ ಆಡಿದವರಿಗೆ 75-80 ಕೋಟಿ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. 75-80 ಕೋಟಿ ರೂಪಾಯಿ ಹಣವನ್ನು ಕೇವಲ ಲೀಗ್ ಹಂತದಲ್ಲಿ ಆಟ ಆಡಿ ಅಲ್ಲಿಂದ ಸೋತು ಮನೆಗೆ ಹೋದವರಿಗೆ 75 ಕೋಟಿ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ನಮ್ಮಲ್ಲಿ T20 ವರ್ಲ್ಡ್ ಕಪ್ ಗೆದ್ದರೆ ಒಂದು 90 ಕೋಟಿ ರೂಪಾಯಿ ಕೊಡಲಾಗುತ್ತೆ. ಇದು ಫುಟ್ಬಾಲ್ ಮತ್ತು ಕ್ರಿಕೆಟ್ಗೆ ಇರುವಂತಹ ದೊಡ್ಡ ವ್ಯತ್ಯಾಸ. ಮತ್ತು ಫುಟ್ಬಾಲ್ ಆಟಗಾರರಿಗೂ ಕೂಡ ದೊಡ್ಡ ಮಟ್ಟದ ಇನ್ಕಮ್ ಕೂಡ ಸಿಗುತ್ತೆ. ಅದು ಬೇರೆ ಬೇರೆ ಕಾರಣಕ್ಕಾಗಿ ಇದೀಗ ಆ ಪಟ್ಟಿಯಲ್ಲಿ ರೊನಾಲ್ಡೋ ಅವರು ಇದ್ದಾರೆ.